ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ನಮಸ್ಕಾರ ಸ್ನೇಹಿತರೆ, ಹಸಿರು ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ. ಇವತ್ತು ನಾನು ಹೊಲ್ದಾಗ ಬಂದಿದ್ದೆ. ಏನಕ್ಕೆ ಅಂದರೆ ನಾವು ಗಂಧದ ಗಿಡಗಳನ್ನ ಇಟ್ಟಿದ್ವಿ. ಕೆಲವೊಂದು ಗಿಡಗಳಿಗೆ ನೀರು ಮಾಡಬೇಕಿತ್ತು. ಹಾಗಾಗಿ ನಾನು ಹೊಲ್ದಾಗ ಬಂದಿದ್ದೆ. ಆದರೆ ನಮ್ಮ ಬ್ಯಾಡ್ ಲಕ್ ಏನಂದರೆ ಮೋಟ್ರು ಸ್ಟಾರ್ಟ್ ಆಗ್ತಿಲ್ಲ. ಬೇರೆ ಹೊಲದಲ್ಲಿ ತೆಗೆದುಕೊಂಡು ಬಂದು ಹಾಕೋಣ ಅಂದರೆ ಅವ್ರದ್ದು ಕೂಡ ಆಗ್ತಿಲ್ಲ. ಇದು ಟಿ ಸಿ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಸುತ್ತಮುತ್ತ ಯಾವುದೇ ರೀತಿ ಮೋಟ್ರುಗಳು ವರ್ಕ್ ಆಗ್ತಿಲ್ಲ. ಅದಕ್ಕೆ ಈಗ ಗಿಡ ಆಗಲೇ ನೆಟ್ಟಾಗಿದೆ. ನಾವು ಒಂದು
ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ವಲ್ಪ ಜಾಸ್ತಿ ಕಷ್ಟಪಟ್ಟರೆ ಮುಂದೆ ನಮಗೆ ಅದು ಬೆಳೆದು ನಿಂತಾಗ ಸೊ ಅದು ನೋಡಿ ಖುಷಿ ಪಡೋದು. ಸೊ ಇದು ಈ ಕಷ್ಟ ಏನು ಅಷ್ಟೊಂದು ಅನಿಸಲ್ಲ. ಆಮೇಲೆ ಈಗಿನ್ನು ಈ ಗಿಡನ ಇಟ್ಟಿರೋದ್ರಿಂದ ಸೊ ಇದಕ್ಕೆ ಜಾಸ್ತಿ ಕೇರ್ ಬೇಕಾಗುತ್ತೆ. ಸೊ ನಾವು ಡೈಲಿ ನೀರು ತೊಗೊಂಬಂದು ಹಾಕ್ಬೇಕಾಗತ್ತೆ. ಸೊ ಅದೇನು ಅಷ್ಟೊಂದು ಪ್ರಾಬ್ಲಮ್ ಏನು ಅನಿಸಲ್ಲ. ಆಮೇಲೆ ಇನ್ನೊಂದು ಏನಂದರೆ ಸೊ ಯಾವುದೇ ಸಸಿ ತೊಗೊಳ್ಳಿ ಇಲ್ಲ ಗಿಡ ತೊಗೊಳ್ಳಿ, ಸೊ ಅದರಲ್ಲಿ 3 ಸ್ಟೇಜ್ಗಳು ಇರ್ತವೆ. ಸೊ ಫಸ್ಟು ಯಾವುದಂದರೆ ನಾವೇನು ಬೀಜ ಇಡ್ತೀವಲ್ಲ, ಸೊ ಆ ಬೀಜದಿಂದ ಮೊಳಕೆ ಹೊಡೆಯೋದು ಒಂದು ಸ್ಟೇಜ್ ಆಗುತ್ತೆ. ಸೊ ಆ ಸ್ಟೇಜಲ್ಲಿ ಕೆಲವೊಂದು ಅಂಶಗಳು ನಾವು ಕೊಡಬೇಕಾಗತ್ತೆ, ಅದಕ್ಕೆ ಪೋಷಕಾಂಶನ. ಸೊ ಅದೊಂದು ಆಗಿರ್ಬೋದು. ಅಲ್ಲಿ ಒಂದು ಟೈಪ್ ಆಫ್ ಗೊಬ್ಬರನ ನಾವು ಕೊಡಬೇಕಾಗತ್ತೆ. ನೆಕ್ಸ್ಟು ಅದಾದಮೇಲೆ ಮೊಳಕೆ ಹೊಡೆದಾದ್ಮೇಲೆ ಏನು ಬೇಕಾಗುತ್ತೆ ಅಂದರೆ ಸೊ ಅದು ಬೇರುಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳುತ್ತೆ. ಯಾಕಂದರೆ ಆ ಮಣ್ಣಲ್ಲಿರೋ ಅಂಶನ ಹೀರ್ಕೊಳ್ಳೋಕ್ಕೆ ಮತ್ತು ಬಿಗಿಯಾಗಿ ತಾನು ನಿಲ್ಲಬೇಕಂದ್ರೆ ಸೊ ಬೇರನ್ನು ಡೆವಲಪ್ ಮಾಡುತ್ತೆ. ಆಮೇಲೆ ಸ್ವಲ್ಪ ಈ ದ್ವಿತೀಯ ಸಂಶ್ಲೇಷಣೆ ಏನಂತೀವಿ, ಸೊ ಅದು ಆಹಾರ ತಯಾರಿಕೊಳ್ಳೋಕ್ಕೆ ಸೊ ಎಲೆಗಳು ಕೂಡ ಅದು ಗ್ರೋತ್ ಮಾಡ್ಕೊಳ್ಳುತ್ತೆ. ಸೊ ಆ ಬೇರು ಮತ್ತು ಎಲೆಗಳ ಗ್ರೋತಿಗೆ ಸೊ ನಾವು ಒಂದು ಟೈಪ್ ಆಫ್ ಗೊಬ್ಬರನ ಕೊಡಬೇಕಾಗತ್ತೆ. ಸೊ ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಮುಂದೆ ಟೈಮ್ ಸಿಕ್ಕಾಗ ಸೊ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಯಾವ್ಯಾವ ಸ್ಟೇಜಲ್ಲಿ ಯಾವ್ಯಾವ ಗೊಬ್ಬರನ ನಾವು ಬಳಸಬೇಕು. ಮತ್ತು ಎಲ್ಲ ಟೈಮಲ್ಲೂ ನಾವೀಗ ಯಾವುದೇ ಭತ್ತ ಆಗಿರಲಿ, ಹತ್ತಿ ಆಗಿರಲಿ, ಮೆಣಸಿನ್ಕಾಯಿ ಆಗಿರಲಿ, ನಾವೇನು ಕೆಮಿಕಲ್ ಗೊಬ್ಬರನ ಬಳಸ್ತೀವಿ. ಸೊ ಎಲ್ಲ ಕೆಮಿಕಲ್ ಗೊಬ್ಬರದಲ್ಲಿರೋ ಕೆಲವೊಂದು ಅಂಶ ಆಗಿರ್ಬೋದು, ಈ ನೈಟ್ರೋಜನ್ ಏನಿದೆ, ಫಾಸ್ಫರಸ್ಸು, ಪೊಟ್ಯಾಶು ಮತ್ತು ಅಮೋನಿಯಂ ಸಲ್ಫೇಟು, ಸೊ ಇವೇನಿದೆ ಸೊ ಇದಕ್ಕೆ ಅಲ್ಟರ್ನೇಟ್ ಆಗಿದೆ ನಮ್ಮ ಸಾವಯವ ನೈಸರ್ಗಿಕ ಕೃಷಿಯಲ್ಲಿ ಸೊ ಇದ್ದೇ ಇರುತ್ತೆ. ಸೊ ಅವುಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಯಾವುದ್ರಲ್ಲಿ ಹೇಳ್ತಿದ್ದಂದರೆ ಈಗ ಸೊ ಬೇರು ಮತ್ತು ಎಲೆಗಳ ಡೆವಲಪ್ಮೆಂಟ್ ಆಯಿತು. ಸೊ ನೆಕ್ಸ್ಟು ಅವುಗಳು ಒಂದು ಪ್ರೌಢಾವಸ್ಥೆಗೆ ಬಂದಾಗ ಸೊ ಹೂವು ಆಗಿರಲಿ ಮತ್ತು ಕಾಯಿ ಬಿಡೋಕ್ಕೆ ಅವಕ್ಕೆ ಕೆಲವೊಂದು ಅಂಶ ಬೇಕಾಗುತ್ತೆ. ಅದು ಏನಂದರೆ ಅದು ಫಾಸ್ಫರಸ್ ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನಾವು ಫಾಸ್ಫರಸ್ನ ಕೊಡೋಕ್ಕೆ ಕೆಲವೊಂದು ಸಾವಯವ ರೀತಿಯಲ್ಲಿನೇ ಗೊಬ್ಬರಗಳಿದ್ದಾವೆ. ಸೊ ಅದನ್ನ ನಾವು ಕೊಡಬೇಕಾಗತ್ತೆ. ನೆಕ್ಸ್ಟು ಅದಾದಮೇಲೆ ಎಲ್ಲ ಹೂವು ಆದಮೇಲೆ ಅದಾದ ನೆಕ್ಸ್ಟ್ ಸ್ಟೇಜಲ್ಲಿ ಕಾಯಿ ತುಂಬಿಸ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಸೊ ಅದಕ್ಕೆ ಜಾಸ್ತಿ ರೀತಿ ಕಾರ್ಬೋಹೈಡ್ರೇಟ್ ಇರೋವಂಥ ಅಂಶ ಬೇಕಾಗುತ್ತೆ. ಆ ಕಾಯಿಗಳನ್ನ ಸ್ಟೋರ್ ಮಾಡೋಕ್ಕೆ, ಆ ಕಾಯಿಗಳಲ್ಲಿ ಕಾರ್ಬೋಹೈಡ್ರೇಟ್ನ ಸ್ಟೋರ್ ಮಾಡುತ್ತೆ. ಸೊ ಆ ಟೈಮಲ್ಲಿ ನಾವೇನು ನೀಡ್ಬೋದು ಅಂದರೆ ಪೊಟ್ಯಾಶ್ ನೀಡ್ಬೋದು. ಸೊ ಈಗ ನಾನು ನಮ್ಮ ಹೊಲದಲ್ಲಿ ತೋರಿಸ್ದೆ, ನಮ್ಮ ಪೇರ್ಲೆಕಾಯಿ ಏನು ಜಾಂಬೆಕಾಯಿ ಅಂತೀವಿ, ಸೊ ಅವೆಲ್ಲ ಈಗ ಕಾಯಿ ಬಿಟ್ಟಿದ್ದಾವೆ ಚಿಕ್ಕದಾಗಿ. ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು, ಸೊ ಹೂವಿಂದ ಕಾಯಿಯಾಗಿ ಬದಲಾಗಿದ್ದಾವೆ ಎಲ್ಲನೂ. ಸೊ ಈಗೆಲ್ಲ ಕಾಯಿಯಲ್ಲಿನೇ ಇರೋದು ನೋಡ್ಬೋದು. ಸೊ ಈ ಹಂತದಲ್ಲಿ ನಾವು ಯಾವ ಗೊಬ್ಬರನ ಕೊಡಬೇಕಂದ್ರೆ ಸೊ ಇದಕ್ಕೆ ಮುಖ್ಯವಾಗಿ ನಮಗೆ ಪೊಟ್ಯಾಶ್ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ನಮ್ಮ ಸಾವಯವ ಪದ್ಧತಿಯಲ್ಲಿ ಪೊಟ್ಯಾಶ್ ಎಲ್ಲಿಂದ ಸಿಗುತ್ತೆ ಅಂದರೆ ಸೊ ನಾನು ಆಗಲೇ ಮಾಡಿ ತೋರಿಸಿದ ಹಾಗೆ, ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಮಾಡಿ ತೋರಿಸಿದ ಹಾಗೆ, ಸೊ ಬಾಳೆಹಣ್ಣು ಸಿಪ್ಪೆಯಲ್ಲಿ ಪೊಟ್ಯಾಶ್ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬಾಳೆಹಣ್ಣಿನಿಂದ ನಾನು ಸಾವಯವ ಪೊಟ್ಯಾಶ್ ಏನು ಮಾಡಿದ್ದೆ, ಸೊ ಅದನ್ನು ನಾವು ಹೆಚ್ಚೆಚ್ಚಾಗಿ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಮೊದಲೊಂದು ಸಾರಿ ಕೊಟ್ಟಿದ್ದೆ. ಈಗ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ತಯಾರು ಮಾಡೋದನ್ನ ತೋರಿಸಿದ್ದೀನಿ. ಸೊ ಈ ಮೂಮೆಂಟಲ್ಲಿ ನಾವು ಪೊಟ್ಯಾಶ್ನ ಜಾಸ್ತಿ ಕೊಡಬೇಕು. ಸೊ ಹಂಗಾಗಿ ನಾನು ಬಾಳೆಹಣ್ಣಿನ ಗೊಬ್ಬರನೇ ಜಾಸ್ತಿ ಮಾಡ್ತಾ ಹೋಗ್ತೀನಿ ಒಂದು ಸರಿ ಕಾಪ್ ಸೆಟ್ ಆದಮೇಲೆ. ಸೊ ಇದೆಲ್ಲ ಹಣ್ಣು ಅರ್ಧ ಆದಮೇಲೆ ಮತ್ತೆ ನಾವೇನು ಕಟ್ ಮಾಡ್ತೀವಲ್ಲ, ಸೊ ಆಗ ನಾವು ಇದಕ್ಕೆ ಬೆಳವಣಿಗೆ ಹಂತದಲ್ಲಿ ನಾವು ಮೇಯ್ನಾಗಿ ನೈಟ್ರೋಜನ್ ನೀಡಬೇಕಾಗುತ್ತೆ. ಸೊ ಹಾಗಾಗಿ ಜೀವಾಮೃತ ಮತ್ತು ಪಂಚಗವ್ಯ ಮತ್ತು ಎಗ್ಗಮಿನೋ ಆ್ಯಸಿಡು ಈ ಥರ ನೀಡೋದ್ರಿಂದ ಸೊ ಆ ಗ್ರೋತಿಗೂ ಸ್ವಲ್ಪ ಜಾಸ್ತಿ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ನಾವು ಹಂತವಾಗಿ ನಾವು ಪೋಷಕಾಂಶನ ನೀಡ್ತಾ ಹೋಗಬೇಕಾಗತ್ತೆ. ಸೊ ಈಗ ನಮ್ಮ ಹೊಲದಲ್ಲಿ ಯಾವ ಹಂತದಲ್ಲಿದೆ ಅಂದರೆ ಈಗ ಕಾಯಿ ಬಿಟ್ಟಿದೆ. ಸೊ ಹಾಗಾಗಿ ನಾನು ಪೊಟ್ಯಾಶ್ ಯುಕ್ತ ಸಾವಯವ ಗೊಬ್ಬರನೇ ನಾನು ಕೊಡ್ತಾ ಹೋಗ್ತಿದ್ದೀನಿ. ಆಮೇಲೆ ಮುಂದಿನ ಹಂತಗಳಲ್ಲಿ ನಾನು ಯಾವ್ಯಾವ ಗೊಬ್ಬರನ ಕೊಡಬೇಕು ಮತ್ತು ಯಾವ್ಯಾವ ಗೊಬ್ಬರ ನಾನು ಕೊಡ್ತೀನಿ ಅಂತ ಹಂಚ್ಕೊಳ್ತಾ ಹೋಗ್ತೀನಿ. ಆಮೇಲೆ ನಮ್ಮ ಹೊಲದ ವೈಶಿಷ್ಟ್ಯ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಇಲ್ಲಿ ನಾವು ಜಸ್ಟ್ ಗೊಬ್ಬರದಿಂದ ಮಾತ್ರ ನಾವು ಸಾವಯವ ಪದ್ಧತಿಯಲ್ಲಿಲ್ಲ. ಸೊ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋ ಥರನೇ ನಾನು ನಮ್ಮ ಹೊಲನ ಕನ್ವರ್ಟ್ ಮಾಡಿದ್ದೀವಿ. ಸೊ ಅದನ್ನ ಹೇಳ್ತಾ ಹೋಗ್ತೀನಿ.
ಆಗಬೇಕು ಈ ಕೆಮಿಕಲ್ ಫಾರ್ಮಿಂಗಿಂದ ಅಂತ ಹೇಳಿದ್ರೆ, ಸೊ ನನ್ನ ಈ ವಿಡಿಯೋಗಳನ್ನ ನೋಡ್ತಾ ಹೋಗಿ ಮತ್ತು ನನ್ನ ಅನುಸರಿಸ್ತಾ ಹೋಗಿ ಕೆಲವೊಂದು ಗೊಬ್ಬರಗಳು ಮತ್ತು ಕೆಲವೊಂದು ಯಾವ ರೀತಿ ನ್ಯಾಚುರಲ್ ಫಾರ್ಮಿಂಗ್ನ ಮಾಡ್ಬೋದು ಅಂತ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಸಿಗ್ತವೆ. ಸೊ ಅದನ್ನೆಲ್ಲ ನೋಡಿ ಆಮೇಲೆ ನನ್ನ ಈ ವಿಡಿಯೋಗಳು ನೀವು ನೋಡ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಕೊನೆ ಮಾಡ್ತೀನಿ. ಧನ್ಯವಾದಗಳು. ಹಸಿವಿಗೆ ಅಣೆಕಟ್ಟು ಕಟ್ಟುವ ಪ್ರತಿಗುಟ್ಟು ತಿಳಿಸುವ